ಇನ್ನು ಉಪಕಥನದಲ್ಲಿ ಪ್ರಚಾರಕ್ಕಿಂತ ಕೆಸರಚಾಟ ಜೋರಾಗಿ ನಡೀತಿದೆ. ನಾಯಕರ ಮಾತಿನ ಯುದ್ಧ ತಾರಕಕ್ಕೇರ್ತಾ ಇದೆ. ಕೊತ್ವಾಲ್ ಬಳಿ 100 ರೂಪಾಯಿಗೆ ಕೆಲಸ ಮಾಡ್ತಿದ್ದ ಎಂಬ ಎಚ್ಡಿಡಿ ಹೇಳಿಕೆಗೆ ಡಿಕೆ ಸುರೇಶ್ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ಮೇಕೆದಾಟು ಕೊತ್ವಾಲ್ ಕದನ. ದೊಡ್ಡಗೌಡರ ವಿರುದ್ಧ ಡಿಕೆ ಸುರೇಶ್ ಕೆಂಡಾಮಂಡಲ. ಚನ್ನಪಟ್ಟಣದಲ್ಲಿ ಡಿಕೆ ಬ್ರದರ್ಸ್ ವರ್ಸಸ್ ಗೌಡರ ಕುಟುಂಬಗಳ ನಡುವಿನ ಕಾಳಗ ತಾರಕಕ್ಕೇರಿದೆ. ಮೊಮ್ಮಗನ ಪರ ಅಬ್ಬರದ ಪ್ರಚಾರ ಮಾಡ್ತಿರೋ ದೇವೇಗೌಡರು 100 ರೂಪಾಯಿಗಾಗಿ ಕೊತ್ವಾಲ್ ಬಳಿ ಡಿಕೆ ಕೆಲಸ ಮಾಡ್ತಿದ್ರು ಅಂತ ಎಚ್ಡಿಡಿ ಹೇಳಿದ್ರು. ಇದಕ್ಕೆ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಅಲ್ಲದೆ ಎಸ್ ಟಿ ಸೋಮಶೇಖರ್ ಸಹ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಕಣ್ಣೀರಾಕಿದ್ದು ಯಾವತ್ತೂ ನೋಡಿದಿರಾ? ಕೊತ್ವಾಲ್ ರಾಮಚಂದ್ರನ ಹತ್ರದಿಂದ 100 ರೂಪಾಯಿಗೆ ಕೆಲಸ ಶುರು ಮಾಡಿ ಆ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಬಗ್ಗೆ ಎಂದಾದರೂ ಕಣ್ಣೀರಾಕಿರೋ? ಶೋಮಿ, ನಾನಾದ್ರೂ ಹೇಳೋದು ಇಷ್ಟೇನೆ, ನಾವು ಅದೇ ಭಾಷೆನಲ್ಲಿ ಹೇಳಲಿಕ್ಕೆ ಬರುತ್ತೆ. ಆದರೆ ರಾಜಕಾರಣಕ್ಕೋಸ್ಕರ ಅವರ ಕಾರ್ಯಕರ್ತರನ್ನ ಓಲೈಸ್ಕೊಳ್ಳಿಕ್ಕೋಸ್ಕರ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ತಂತ್ರಗಾರಿಕೆ ಅದು. ಚುನಾವಣೆ ಆದ್ಮೇಲೆ ಮಾತಾಡ್ಲಿ, ಅದಕ್ಕೆ ಉತ್ತರ ಕೊಡ್ತೀನಿ. ನಿನ್ನ ಮೊಮ್ಮಗ ಮಾಡಿದ ಕಥೆ ಏನ್ರಿ? ಹಾಸನದಲ್ಲಿ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಮಾಡಿದಂತ ಕಥೆಯನ್ನು, ಒಂದು ಟರ್ಮ್ ಎಂಪಿಲಿ ಮಾಡಿದಂತ ಕಥೆ ಏನ್ರಿ? ಹಾಸನದಲ್ಲಿ 18 ವರ್ಷದಿಂದ 65 ವರ್ಷನ ಯಾವ ಹೆಣ್ಣು ಮಗಳನ್ನು ಕೂಡ ಮರ್ಯಾದೆಯಿಂದ ಓಡಾಡ್ತಕ್ಕಂಥದ್ದು ಆಗೋದಿಲ್ಲ. ಮೇಕೆದಾಟು ಅಸ್ತ್ರ ಚುನಾವಣಾ ಗಿಮಿಕ್ ಎಂದ ಸುರೇಶ್. ಇನ್ನು ಮೇಕೆದಾಟು ಅಸ್ತ್ರ ಹೂಡಿರೋ ದೊಡ್ಡಗೌಡರು ಮೋದಿ ಆಶೀರ್ವಾದದಿಂದ ಮೇಕೆದಾಟು ಜಾರಿ ಮಾಡಿಸೋ ಶಪಥ ಮಾಡಿದ್ರು. ಇದಕ್ಕೆ ಟಾಂಗ್ ಕೊಟ್ಟಿರೋ ಡಿಕೆ ಸುರೇಶ್ ಚುನಾವಣಾ ಗಿಮಿಕ್ ಎಂದಿದ್ದಾರೆ. ಇವತ್ತೇನಾದರೂ ಮೇಕೆದಾಟು ಕಟ್ಟಬೇಕು ಅಂತ ಇದ್ರೆ ಅದು ನರೇಂದ್ರ ಮೋದಿ ಅವರ ಒಬ್ಬರ ಆಶೀರ್ವಾದ ಬಲದಿಂದ ದೇವೇಗೌಡ ಹೇಳಿ ಆ ಒಂದು ಕಾರ್ಯಕ್ರಮವನ್ನ ಅನುಷ್ಠಾನಕ್ಕೆ ತರಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು. ಇದೊಂದು ಚುನಾವಣಾ ಗಿಮಿಕೆ ಹೊರತು ರಾಜಕೀಯವಾಗಿ ಕೆಲವು ವಿಚಾರಗಳನ್ನ ಎತ್ತಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನ ಮಾಜಿ ಪ್ರಧಾನಮಂತ್ರಿಗಳಿಂದ ನಡೀತಾ ಇದೆ. ಮಹಾರಾಷ್ಟ್ರ ಚುನಾವಣೆಗೆ 700 ಕೋಟಿ ಲೂಟಿ ಎಂದ ಮೋದಿ. ಅತ್ತ ರಾಜ್ಯದ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಹಗರಣವನ್ನ ಮೋದಿ ಅಸ್ತ್ರ ಮಾಡಿಕೊಂಡಿದ್ದಾರೆ. ಮಹಾರಾಷ್ಟ್ರದ ಚುನಾವಣೆಗಾಗಿ ಕರ್ನಾಟಕದಲ್ಲಿ 700 ಕೋಟಿ ರೂಪಾಯಿ ಹಣ ಲೂಟಿ ಮಾಡಿದ್ದಾರೆ ಅಂತ ಮೋದಿ ಆರೋಪಿಸಿದ್ದಾರೆ. जहां कांग्रेस सरकार बन जाती है वो राज्य कांग्रेस के शाही परिवार का एटीएम बन जाता है कि इन दिनों महाराष्ट्र में चुनाव के नाम पर कर्नाटका में वसूली डबल हो गई है. चुनाव महाराष्ट्र में वसूली डबल हो रही है, कर्नाटका में, तेलंगाना में. आरोप है कि कर्नाटका में इन लोगों ने शराब के दुकानदारों से 700 करोड़ रुपए की वसूली कराई है. ಕರ್ನಾಟಕಕ್ಕೆ ಕೆಟ್ಟ ಹೆಸರು ತರಲು ಮೋದಿ ಯತ್ನಿಸುತ್ತಿದ್ದಾರೆ. ಮೋದಿಗೆ ತಿರುಗೇಟು ಕೊಟ್ಟ ಮಲ್ಲಿಕಾರ್ಜುನ ಖರ್ಗೆ ಕರ್ನಾಟಕಕ್ಕೆ ಕೆಟ್ಟ ಹೆಸರು ತರಲು ಪ್ರಚಾರ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸುಮ್ಮನೆ ಕೆಟ್ಟ ಹೆಸರು ತರಬೇಕು ಕರ್ನಾಟಕಕ್ಕೆ ಅಂತ ಹೇಳಿ ಅವರ ಒಂದು ಪ್ರಚಾರ ನಡೆದಿದೆ. ಅಂತ ಪ್ರಚಾರಕ್ಕೆ ಯಾರು ಕಿವಿಗೂಡಬಾರದು. ನಮ್ಮ ಗ್ಯಾರಂಟಿ, ಅಟ್ಲೀಸ್ಟ್ ನಾವು ಏನು ಗ್ಯಾರಂಟಿಗಳು ಹೇಳಿ ಸ್ಕೀಮ್ಗಳು ಹೇಳಿದ್ದೇವೆ ಅದನ್ನು ಅನುಷ್ಠಾನದಲ್ಲಿನೂ ತರ್ತಾ ಇದ್ದೇವೆ. ಒಂದ್ ಕಡೆ ರಾಜ್ಯದಲ್ಲಿ ನಡೆಯುತ್ತಿರೋ ಉಪಕದನದಲ್ಲಿ ಮಾತಿನ ಭರಾಟೆ ಜೋರಾಗಿ ನಡೆಯುತ್ತಿದೆ. ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ಹಗರಣಗಳನ್ನೇ ಮಹಾರಾಷ್ಟ್ರದಲ್ಲಿ ಅಸ್ತ್ರವಾಗಿಸಿಕೊಂಡು ಪ್ರಚಾರ ನಡೆಸುತ್ತಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.